ಸರ್ಫಿಂಗ್ ಫೌಂಡೇಶನ್ ಆಫ್ ಇಂಡಿಯಾ ವತಿಯಿಂದ ಆಯೋಜಿಸಲಾಗುತ್ತಿರುವ 7ನೇ ಆವೃತ್ತಿಯ ಎನ್ಎಂಪಿಎ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ಸ್ಪರ್ಧೆಗಳು ಮೇ 29ರಿಂದ 31ರವರೆಗೆ ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂಬೇ ಏಕೋ ಬೀಚ್ನಲ್ಲಿ ನಡೆಯಲಿವೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಮಂಗಳೂರಿನ ಈ ವಿಷಯ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕವು ಸರ್ಫಿಂಗ್ ಹಾಗೂ ಕರಾವಳಿ ಕ್ರೀಡೆಗಳ ಕ್ಷೇತ್ರದಲ್ಲಿ ದೇಶದ ಪ್ರಮುಖ ತಾಣವಾಗಿ ನಿರಂತರವಾಗಿ ಹೊರಹೊಮ್ಮುತ್ತಿವೆ. ಎನ್ಎಂಪಿಎ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಸ್ಪರ್ಧೆ ಕ್ರೀಡೆ ಹಾಗೂ ಪ್ರವಾಸೋದ್ಯಮವನ್ನು ಉತ್ತೇಜಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ನರ್ವಿಡೆ ವಿನಾಯಕ ಕರ್ಭರಿ, ಮಂಗಳೂರು ಉಪವಿಭಾಗದ ಸಹಾಯಕ ಆಯುಕ್ತರಾದ ಮೀನಾಕ್ಷಿ ಆರ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ನ ಉದ್ದೇಶ ಬಹಳಷ್ಟು ಇದ್ದರೂ ಕೂಡ ಮೊದಲನೇದಾಗಿ ನಾನು ಕರ್ನಾಟಕ ಸರ್ಕಾರದ ವತಿಯಿಂದ, ಅದರಲ್ಲೂ ಟೂರಿಸಂ ಮತ್ತು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಮತ್ತೆ ಇಂಡಿಯನ್ ಸರ್ಫಿಂಗ್ ಫೆಡರೇಷನ್ ವತಿಯಿಂದ, ಜೊತೆಗೆ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ವತಿಯಿಂದ ಕೂಡ, ಮತ್ತು ಮುಖ್ಯವಾಗಿ ಮೇನ್ ಸ್ಪಾನ್ಸರ್ ಆಗಿರುವಂತಹ ಎನ್ಎಫ್ಪಿಎ ಅವರ ಒಂದು ಟೀಮ್ ಕೂಡ ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ಏನಿದೆ ನಮ್ಮ ಮಂಗಳೂರು ನಗರನ ಗ್ಲೋಬಲ್ ಮ್ಯಾಪ್ ಅಲ್ಲಿ, ಅದರಲ್ಲೂ ಸರ್ಫಿಂಗ್ ಮತ್ತೆ ಸ್ಪೋರ್ಟ್ಸ್ ಅನ್ನೋ ಒಂದು ಇದರಲ್ಲಿ ಬರಬೇಕಾದ್ರೆ ಮಂಗಳೂರು ನಗರನ ಒಂದು ಗ್ಲೋಬಲ್ ಮ್ಯಾಪ್ ಅಲ್ಲಿ ಮುಂಚೂಣಿಯಲ್ಲಿ ಇಡೋದಕ್ಕೆ ಬಹಳಷ್ಟು ಒಂದು ಹೆಲ್ಪ್ ಆಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮಂಗಳೂರು ಜಿಲ್ಲೆ, ಅದರಲ್ಲೂ ಮಂಗಳೂರು ಕೋಸ್ಟ್ ಏನಿದೆ, ಸರ್ಫಿಂಗ್ ಮಾಡೋದಕ್ಕೆ ಬಹಳ ಒಂದು ಉತ್ತಮವಾದಂತ ಒಂದು ಪ್ರದೇಶ. ಮುಂಚೆ ಸಸಿ ಇತ್ಲಲ್ಲಿ ಮಾಡಬೇಕು ಅಂತ ಇತ್ತು, ಆದ್ರೆ ಆಪರೇಷನ್ ಇದು ವತಿಯಿಂದ ನಮ್ಮ ಬ್ಲೂ ಫ್ಲಾಗ್ ತಣ್ಣೀರ್ ಬಾವಿಲಿ ಮಾಡೋದು ಅಂತ ಇವಾಗ ಕೊನೆಯದಾಗಿ ನಿರ್ಧಾರ ಆಗಿದೆ. ಅದರಲ್ಲಿ ಜಸ್ಟ್ ಪ್ರೀ ಮಾನ್ಸೂನ್ ಇದರಲ್ಲಿ ವೇವ್ಸ್ ಹೈಟ್ ಮತ್ತೆಲ್ಲ ಜಾಸ್ತಿ ಹೆಚ್ಚು ಹೈಟ್ ಇದ್ದಷ್ಟು ಚೆನ್ನಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವಾಗ ವೆನ್ಯೂನ ಸಸಿ ಇತ್ಲಿಂದ ನಮ್ಮ ಬ್ಲೂ ಫ್ಲಾಗ್ ಬೀಚ್ಗೆ ಶಿಫ್ಟ್ ಮಾಡಿದ್ರು. ಸೊ ಇದು ಮೇ 29ರಿಂದ 31 3 ದಿನಗಳ ಏನು ಸರ್ಫಿಂಗ್ ಕಾಂಪಿಟೇಷನ್ ಇದೆ. ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ ಇದು ಎನ್ಎಂಪಿ ಅವರು 3ನೇ ವರ್ಷ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತದ್ದು. ಅದು ಆದ್ಮೇಲೆ ಇದು ಇನ್ನೊಂದು ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ನಮ್ಮ 2026ರ ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಅಲ್ಲಿ ಈ ಒಂದು ಪಾರ್ಟಿಸಿಪೇಷನ್ ನ ಪಾಯಿಂಟ್ಸ್ ವಿನ್ನರ್ಸ್ ಆದ್ರೂ ಆಗಿರ್ಬೋದು, ಮತ್ತೆ ಅವ್ರು ಬಂದಿರುವಂತಹ ಪಾಯಿಂಟ್ಸ್ ಆಧಾರದ ಮೇಲೆ ಅಲ್ಲೂ ಕೂಡ ಅವರಿಗೆ ಪಾಯಿಂಟ್ಸ್ ನ ಶೇಖರಣೆ ಆಗಿ ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಿಗುವಂತ ಒಂದು ಪಾಯಿಂಟ್ಸ್ ಆಧಾರದ ಮೇಲೆ ಇಲ್ಲೂ ಕೂಡ ಸಿಗುತ್ತೆ.